ಹಲೋ ನಮಸ್ಕಾರ. ಸೀತಾರಾಮ ಖ್ಯಾತಿಯ ಸಿಹಿ ಯಾರಿಗೆ ಗೊತ್ತಿಲ್ಲ ಹೇಳಿ. ತನ್ನ ಸಿಹಿ ಸಿಹಿ ಮಾತುಗಳಿಂದಲೇ ಎಲ್ಲರ ಮನಸ್ಸು ಕದ್ದಿದ್ದಂತಹ ಸಿಹಿ ಇದೀಗ ಒಂದು ಹೊಸ ಸಿನಿಮಾ ನನ್ನ ಮಗಳೇ ಸೂಪರ್ ಸ್ಟಾರ್ ಅನ್ನೋ ಒಂದು ಸಿನಿಮಾ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇವತ್ತು ರಿತು ಸಿಂಗ್ ಸಿಹಿಯಾಗಿ ನಮ್ಮನ್ನ ರಂಜಿಸಿದಂತಹ ರಿತು ಸಿಂಗ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್. ಹಾಯ್, ಹೇಗಿದ್ದೀರಾ? ನಾನು ಸೂಪರ್. ನೀವು? ನಾನು ಫೈನ್. ಸೀರಿಯಲ್ ಆಯಿತು, ಈಗ ಸಿನಿಮಾದಲ್ಲಿ ಮಿಂಚೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ? ತುಂಬ. ತುಂಬ. ಎಸ್. ಮೆಷರ್ ಮಾಡೋಕ್ಕಾಗೋದು ಅಂತ ಹೇಳೋದಾದ್ರೆ ಏನು ಮೆಷರ್ ಮಾಡಿ ಇಷ್ಟಿದೆ ಅಂತ ಹೇಳ್ತೀರಾ? ಏನು ಏನು ಇದು ಸಿನಿಮಾ ಟೈಟಲು ನನ್ನ ಮಗಳೇ ಸೂಪರ್ ಸ್ಟಾರ್ ಅಂತ ಇದೆ. ಹಾಗಾದ್ರೆ ನೀನೇನಾ ಸೂಪರ್ ಸ್ಟಾರು? ಇಲ್ಲ, ಇಲ್ಲಿ ತುಂಬ ಜನ ಸೂಪರ್ ಸ್ಟಾರ್ಸ್ ಇದ್ದಾರೆ. ಹಾಂ, ಯಾರು ಯಾರು? ಐ ಮೀನ್ ರೇವತಿ ಮ್ಯಾಮು, ಹಾಗೆ ಮತ್ತು ಸರು, ನನಗೆ ಹೆಸರು ಎಲ್ಲ ನೆನಪರಲ್ಲ. ಸರು ಮತ್ತು ಇನ್ನೊಬ್ಬರು ಸರ್ ಆ್ಯಸ್ ಎ ಮೆಂಟರ್ ಆದರೆ ಫ್ರೆಂಡು ಆ ಮೂವಿಯಲ್ಲಿ ಆ್ಯಂಡ್ ಆ್ಯಂಕರ್ ಆಗಿ. ಸೊ ಪ್ರೊಡ್ಯೂಸರ್ ವೈಫ್ ಇದ್ದಾರೆ, ಎಲ್ಲರೂ ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಇನ್ನೂ ಬರಬೇಕಿತ್ತು ಪೋಸ್ಟರಲ್ಲಿ, ತುಂಬ ಜನನೂ ಇದ್ದಾರೆ. ಸೊ ಸಿನಿಮಾದಲ್ಲಿ ಏನು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ರಿತು ಅವರು ಅಂತ ನಮಗೊಂದು ಕ್ಯೂರಿಯಾಸಿಟಿ. ಒಂದು ಕ್ಲೂ ಕೊಡೋದಾದರೆ ಏನು ಕೊಡ್ತೀರಾ? ಆ್ಯಸ್ ಎ ಮಗಳು ಅಮ್ಮ ನನಗೆ ಲೈಕ್ ನೀನು ರಿಯಾಲಿಟಿ ಶೋ ಅಲ್ಲಿ ಹೋಗಬೇಕು, ಫೇಮಸ್ ಆಗಬೇಕು, ಎಲ್ಲರೂ ಥರ ಫೇಮಸ್ ಆ್ಯಕ್ಟರ್ ಆಗಬೇಕು ನೀನು ಅಂತ ಅಮ್ಮನ ಆಸೆ. ಹಾಗೆ ನನ್ನ ಆಸೆ ಅಂದರೆ ಓದೋದು, ಅಂದರೆ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಚಿಲ್ಲಾಗಿರೋದು, ಅದು ನನ್ನ ಆಸೆ. ಹಾಗೆ ರಿಯಲ್ ಲೈಫಲ್ಲಿ ರಿತು ಅವ್ರಿಗೆ ಸ್ಕೂಲ್ಗೆ ಹೋಗೋದು ಇಷ್ಟನಾ ಅಥವಾ ಸ್ಕೂಲ್ ಅಂದರೆ ನಂಗೆ ಇಷ್ಟ ಇಲ್ಲ ಅಂತನಾ? ನಂಗೆ ಸ್ಕೂಲ್ಗೆ ಹೋಗೋದು ಇಷ್ಟ, ಆದರೆ ಸಬ್ಜೆಕ್ಟಲ್ಲಿ ಒಂದು ಇಷ್ಟ ಇಲ್ಲ. ಪ್ಲೀಸ್ ಉಂಟಾ? ಸ್ಕೂಲ್ಗೆ ಹೋಗಿ ಏನು ಮಾಡಬೇಕು? ಸ್ಕೂಲ್ಗೆ ಏನಕ್ಕೆ ಹೋಗ್ತಾರೆ? ಓದಕ್ಕಲ್ವಾ? ಸಬ್ಜೆಕ್ಟೇ ಇಷ್ಟ ಅಲ್ಲ ಅಂದರೆ? ಸಬ್ಜೆಕ್ಟ್ಸ್ ತುಂಬಾ ಇಷ್ಟ ಇರುತ್ತೆ ನನಗೆ, ಆದರೆ ಒಂದು ಸಬ್ಜೆಕ್ಟ್ ಇಷ್ಟ ಆಗಲ್ಲ. ಅದು ಎವ್ರಿ ಪರ್ಸನ್ಗೂ ಒಂದು ಸಬ್ಜೆಕ್ಟ್ ಇಷ್ಟ ಆಗಲ್ಲ. ಮ್ಯಾಥ್ಸಾ? ಯಾ, ಐ ಆಮ್ ವೀಕ್ ಇನ್ ಮ್ಯಾಥ್ಸ್, ಸೀರಿಯಸ್ಲಿ. ರಿತು ಅವರೇ, ನಮಗೊಂದು ಕನ್ಫ್ಯೂಷನ್. ಯಾಕಂದರೆ ನಾವು ಬರೀ ಸ್ಕೂಲಿಗೆ ಹೋಗ್ತಿದ್ವಿ, ನಮ್ಗೆ ಅದೇ ಜಾಸ್ತಿ ಅನಿಸ್ತಿತ್ತು. ನೀವು ಸ್ಕೂಲು ಜೊತೆಗೆ ಆ್ಯಕ್ಟಿಂಗು ಹೇಗೆ ಬ್ಯಾಲೆನ್ಸ್ ಮಾಡ್ತಿರೋದು? ಹೇಗೆ ಕಷ್ಟ ಆಗ್ತಿದೆಯಾ ಅಥವಾ ಇಷ್ಟ ಆಗ್ತಿದೆಯಾ? ಇಷ್ಟ ಆಗ್ತಿದೆ. ಎಷ್ಟು ಸ್ಕೂಲಿಗೆ ಬಂಕ್ ಆಗ್ತೀರಾ ಈ ಶೂಟಿಂಗ್ ಗೀಟಿಂಗ್ ಅಂತೆಲ್ಲ ಹೇಳಿ ರೀಸನ್ ಕೊಟ್ಟು? ಶೂಟಿಂಗ್ ಅಂತ ರೀಸನ್ ಕೊಡಲ್ಲ, ಕೆಲವೊಂದು ಸತಿ ಹುಷಾರು ತಪ್ಪದೇನೆ ನಾನು ಶೂಟಿಗೆ ಹೋಗ್ತಾ ಇರ್ತೀನಿ. ಸೊ ಅದ್ರ ರೀಸನು ಇರ್ತಾರೆ ಮಾತ್ರ. ನೀವೆಲ್ಲ ಫುಲ್ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದು ಸಿಹಿ ಅನ್ನೋ ಕ್ಯಾರೆಕ್ಟರಿಂದ. ಸೊ ಸಿಹಿ ಅನ್ನೋ ಒಂದು ಪಾತ್ರನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ರಿತು ಅವರು? ತುಂಬಾ. ಆ್ಯಕ್ಚುಲಿ ಸಿಹಿ ಅಂತ ಸೀತಾರಾಮನ ಹೇಳಬೇಕಂದ್ರೆ ಇಟ್ ವಾಸ್ ಮೈ ಫ್ಯಾಮ್ಲಿ. ಸೀತಾರಾಮ ನಂಗೆ ಅನಿಸೂ ಇಲ್ಲ ನಾನು ಶೂಟಿಂಗ್ ಮಾಡ್ತಿದ್ದೆ. ನಂಗೆ ಶೂಟಿಂಗ್ ಮಾಡ್ತಿದ್ದೆ ಅಂತ ಅನಿಸ್ತಿತ್ತು, ಆದರೆ ಶೂಟ್ಗೆ ಹೋಗ್ತಿದ್ದೆ ಅಂತ ಅನಿಸ್ತಿರ್ಲಿಲ್ಲ. ಅಲ್ಲಿ ಹೋದರೆ ಎಲ್ಲರೂ ಫ್ರೆಂಡ್ಲಿ ಆಗಿರೋರು. ಡೈರೆಕ್ಟರ್ ಸರ್ ನನಗೆಲ್ಲ ನೀನು ನಿದ್ದೆ ಜಾಸ್ತಿ ಮಾಡ್ತೀಯಾ, ನೀನು ಹಾಗೆ ಫುಲ್ ಟಯರ್ಡ್ ಆದಾಗೆಲ್ಲ ನಾನು ಎದ್ದೊಳೋದೇ ಇಲ್ಲ, ಮಲ್ಕೊಂಡು ಬಿಟ್ಟಿರ್ತೀನಲ್ಲ. ಸೊ ಅವಾಗೆಲ್ಲ ಹೇಳೋರು. ಇದರಲ್ಲಿ ನನ್ನ ಮಗಳೇ ಸೂಪರ್ ಸ್ಟಾರ್ ಅಂತ ಇದೆ ಅಂದರೆ ರಿತುಗೆ ದೊಡ್ಡೋಳಾದ್ಮೇಲೆ ಏನಾಗಬೇಕು? ಸೂಪರ್ ಸ್ಟಾರ್ ಆಗಬೇಕು, ಹೀರೋಯಿನ್ ಆಗಬೇಕು ಅಂತ ಆಸೆನಾ ಅಥವಾ ಬೇರೆ ಇರುತ್ತಲ್ಲ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ? ಏನು ಇಷ್ಟ ರಿತುಗೆ? ದೊಡ್ಡೋಳಾದ್ಮೇಲೆ ಏನಾಗಬೇಕು ಅಂತ ಇಷ್ಟ? ಬಿಸ್ನೆಸ್ ವುಮೆನ್. ಓ, ಬಿಸ್ನೆಸ್ ವುಮೆನ್. ಏನು ಬಿಸ್ನೆಸ್ ಮಾಡ್ತೀಯಾ? ಏನು ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್? ಮ್ಯಾಂಗೋ ಕಂಪನಿ ಅಂತ ಓಪನ್ ಮಾಡ್ತೀನಿ. ಹಾಂ, ಇಸ್ ರಿಯಲ್ ಕಂಪನಿ ಮ್ಯಾಂಗೋ ಅಂತ. ಬಟ್ ಮ್ಯಾಂಗೋ ಕಂಪನಿಯಲ್ಲಿ ಡ್ರೆಸ್ಸಸ್ಸು ಅದಿದೆ ಅಲ್ಲ, ಮ್ಯಾಂಗೋ ಕಂಪನಿ ಅಂತ ಇದೆ ರಿಯಲ್ ಆಗಿ. ಬಟ್ ಐ ಆಮ್ ನಾಟ್ ಕಾಪಿಂಗ್ ಅದು, ಮ್ಯಾಂಗೋ ಅಂತಲೇ ಇಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ದೇ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಒಬ್ಳಿಗೆ, ಇನ್ನೊಬ್ಳಿಗೂ ಕ್ರಿಯೇಟರ್ ಆಗಬೇಕು, ಬಿಸ್ನೆಸ್ ವುಮೆನ್ ಅಂತಾನೆ. ಸೊ ಅವರೆಲ್ಲ ಇವಾಗಲಿಂದಾನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ದ ಟ್ರೀ ಹೌಸ್ ಅಂತ ಎಲ್ಲ ಒಬ್ರಲ್ಲಿ ಇಟ್ಕೊತಾಳೆ, ಅದಿಲ್ಲ ಇನ್ನೊಬ್ರು ಹಿಂಗೆ ಇಟ್ಕೊತಾರೆ, ಕ್ರಿಯೇಟ್ ಮಾಡ್ತಾರಲ್ಲ. ಸೊ ಹಾಗೆ ನಾನು ಕ್ರಿಯೇಟ್ ಮಾಡ್ತೀನಿ ಒಂದು ಕಂಪನಿ, ಬಟ್ ಡ್ರೆಸ್ ಕಂಪನಿ ಹಂಗೆ ಓಪನ್ ಮಾಡ್ತೀನಿ. ಆ್ಯಸ್ ಎ ಸ್ಕಿನ್ ಕೇರ್ ಡ್ರೆಸ್ ಕಂಪನಿ ಹಾಗೆ. ಓಕೆ, ಹಾಗಾದರೆ ನಾವು ಹೀರೋಯಿನ್ ಆಗಿ ನೋಡೋಕ್ಕಾಗಲ್ವ ರಿತುನಾ? ಎಂತಕ್ಕೆ? ಈಗ ಚಿಕ್ಕವರಿದ್ದಾಗ ಆ್ಯಕ್ಟ್ ಮಾಡ್ತಿರ್ತಾರೆ, ಆಮೇಲೆ ದೊಡ್ಡವರಾದ್ಮೇಲೆ ಯೂಶಲಿ ಅವ್ರು ಹೀರೋಯಿನ್ಸ್ ಆಗ್ತಾರಲ್ವಾ. ಸೊ ರಿತುನು ಹಾಗೆ ಹೀರೋಯಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಈಗ ನೀವು ಬಿಸ್ನೆಸ್ ವುಮೆನ್ ಅಂತ ಹೇಳ್ತಿದ್ದೀರಲ್ಲ, ಹಾಗಾದರೆ ಹೀರೋಯಿನ್ ಆಗಿ ಸಿಕ್ಕಿದ್ರೆ ಮಾಡಲ್ವಾ? ಹೀರೋ ಆ್ಯಕ್ಚುಲಿ ನಾನು ಹೀರೋಯಿನೂ ಆಗ್ತೀನಿ.
ಆ್ಯಕ್ಟ್ರು. ಏನು ಗೊತ್ತಾ, ಬಿಸ್ನೆಸ್ ವುಮೆನ್ ಆದರೆ ನಾವು ನಮ್ಮದೇ ಓನ್ ಕಂಪನಿ ಅಲ್ಲ, ನಾವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಕಂಪನಿಗೆ ಹೋದ್ರೆ ರಜಾ ಕೇಳಬೇಕು. ನೀನೇ ಬಿಸ್ನೆಸ್ ಓಪನ್ ಮಾಡಿದ್ರೆ ರಜಾ ಇರಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು ಬರ್ಬೋದು ಹಂಗೆ. ನನ್ನದೇ ಕಂಪನಿ ಅಲ್ವಾ, ನಾನೇ ಕ್ರಿಯೇಟ್ ಮಾಡಿದ್ರೆ. ಓ ಸರಿ ಸರಿ, ಒಳ್ಳೇದಾಗಲಿ ನಿನ್ನ ಕಂಪ್ನಿಗೆ. ನಿನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಯಾರು ನಮ್ಮ ಕನ್ನಡದಲ್ಲಿ? ಕನ್ನಡ ಸಿನಿಮಾ ನೋಡ್ತೀಯಾ ಅಲ್ವಾ? ಯಾರು ನಿನ್ನ ಫೇವ್ರೆಟು? ರವಿ ಸರ್, ಶಿವಣ್ಣ, ಹಾಗೆ ಅಪ್ಪು ಸರ್. ಆಮೇಲೆ ಹೀರೋಯಿನಲ್ಲಿ ರಚ್ಚು ಮೇಡಮ್, ರಕ್ಷಿತಾ ಮೇಡಮ್, ಅನುಶ್ರೀ ಅಕ್ಕ, ಅದಾದಮೇಲೆ ಹೆಸರು ನೆನಪಾಗ್ತಾ ಇಲ್ವಾ? ಇಲ್ಲ, ಒಬ್ಬರು ನೆನಪಿದ್ದಾರೆ. ಹಾಂ, ನಾನು ಹಿಂದಿ ಆ್ಯಕ್ಟರ್ ಹೇಳ. ಹೇಳು. ಅನುಷ್ಕಾ ಶರ್ಮಾ. ಅನುಷ್ಕಾ ಶರ್ಮಾ ಇಷ್ಟನಾ? ವಿರಾಟ್ ಕೊಹ್ಲಿ ಇಷ್ಟ ಇಲ್ವಾ? ಎಸ್. ರೊನಾಲ್ಡೋ, ಹಾಗೆ ರೊನಾಲ್ಡೋ. ನಿನ್ನೆ ನಮ್ಮ RCB ಕಪ್ ಗೆದ್ದಲ್ವಾ, ಎಷ್ಟು ಖುಷಿ ಆಯ್ತದು? ತುಂಬಾ ಖುಷಿ ಆಯಿತು. ಬಟ್ ನಾನು ಬೆಳಗ್ಗೆ ಎದ್ದು ನೋಡಿದ್ರೆ ರೀಲ್ಸ್ ಹಾಕಿದ್ರು ಒಬ್ಬರು. ಪಾಪ ವಿರಾಟ್ ಸರು ಅಳ್ತಾ ಇದ್ರು, RCB ಅಳ್ತಾ ಇದ್ರು, ಗೊತ್ತಾ? ಹೌದು, ಖುಷಿಗೂ ಅಳು ಬರುತ್ತೆ. ನಿಂಗೆ ಬರಲ್ವಾ? ನಂಗೆ ಬರುತ್ತೆ, ಆದರೆ ಜಾಸ್ತಿ ಅಲ್ಲ, ಸತಿ. ಈಗ ಏನು ಗೊತ್ತಾ, ಕೋಪ ಬಂದಾಗ ಒಬ್ಬೊಬ್ರು ಹತ್ಬಿಟ್ಟು ಆಚೆ ಆಗ್ತಾರೆ, ಒಬ್ಬೊಬ್ರು ಜೋರಾಗಿ ಕಿರ್ಚ್ತಾರೆ, ಆಮೇಲೆ ಇನ್ನೊಬ್ಬೊಬ್ರು ಸೈಲೆಂಟ್ ಆಗ್ತಾರೆ. ರಿತು ಕೋಪ ಬಂದರೆ ಏನು ಮಾಡ್ತಾರೆ? ನಮ್ಮ ಅಣ್ಣನ ಮೇಲೆ ಕೋಪ ತೀರ್ಸ್ಕೊತೀನಿ. ಹೆಂಗೆ? ಹೊಡೆದು. ಹೊಡಿತೀಯಾ? ಅದು ಅಣ್ಣಂಗೆ? ಹೌದು. ಅವ್ನು ತಿರುಗಿಸಿ ಹೊಡಿಯಲ್ವಾ? ಇಲ್ಲ, ದಿಸ್ ಇಸ್ ರಾಂಗ್ ಅಲ್ವಾ ಸಿಹಿ? ನಂಗೆ ಕೋಪ ಬಂದಿದೆ, ಸುಮ್ಮನಿರಿ ಅಂತ ಹೋಗ್ಬಿಡ್ತೀನಿ. ಇನ್ನು ವೈಷ್ಣವಿ ಮ್ಯಾಮ್ ಬಗ್ಗೆ ಹೇಳೋದಾದ್ರೆ, ಗೊತ್ತಲ್ವಾ, ನಿಮ್ಮಮ್ಮ ಸೀತಮ್ಮ. ಹಾಂ, ಸೊ ಅವ್ರದ್ದು ಮೀಟ್ ಆಗಿದ್ದ, ಮದುವೆ ಆಯ್ತು ಅವ್ರದ್ದು, ಮದುವೆಗೆ ಹೋಗಿದ್ದ, ಹೇಗೆ? ಆಮೇಲೆ ಮತ್ತೇನಾದ್ರು ಮಾತಾಡ್ತೀರಾ? ಆಮೇಲೆ ಗಗನ್ ಸರ್, ನಿಮ್ಮಪ್ಪ ರಾಮ್ ಅವ್ರನ್ನೆಲ್ಲ ಯಾವಾಗಾದ್ರು ಭೇಟಿ ಆಗಿದ್ದ? ಗಗನ್ ಸರ್ ನಂಗೆ ಮೀಟ್ ಆಗಿಲ್ಲ, ಬಟ್ ವೈಶ್ ಕಾಲಲ್ಲಿದ್ದಾರೆ, ಎವ್ರಿ ಆರ್ಟಿಸ್ಟ್ ಇದ್ದಾರೆ, ಗಗನ್ ಸರ್ ಒಬ್ಬರಿಲ್ಲ ಅಷ್ಟೇ. ಮತ್ತೆ ಸೀರಿಯಲಲ್ಲಿ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ಮಾಡ್ತಿರೋ? ಇಲ್ಲ ಇಲ್ಲಪ್ಪ ನನ್ನ ಮುಂದೆ ಸಿನಿಮಾಗಳು ಅಷ್ಟೇ ಮಾಡೋದು ಅಂತನಾ? ಮಾಡ್ತೀನಿ, ಸೀತಾರಾಮ ಬಂದ್ರೂ ಮಾಡ್ತೀನಿ. ಪಾರ್ಟ್ ಟು ಮಾಡ್ತೀನಿ. ಪಾರ್ಟು ಮಾಡ್ತೀಯಾ? ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಇರುತ್ತೆ ಎಲ್ಲರಿಗೂ. ಫಾರ್ ಎಕ್ಸಾಂಪಲ್, ಈಗ ನಾನು ರಾಣಿಯಾಗಿ ಕಾಣಿಸ್ಕೋಬೇಕು, ಅಥವಾ ನಾನು ಒಂದು ಸಿಂಡ್ರಲ್ ಆಗಿ ಕಾಣಿಸ್ಕೋಬೇಕು ಅಂತ ಒಂದು ಫ್ಯಾಂಟಸಿ ವರ್ಡ್ ಅಂತ ಅಂದ್ಕೋಬೋದು. ಯಾಕಂದರೆ ಇವಾಗೆಲ್ಲ ಫ್ಯಾಂಟಸಿ ಸಿನಿಮಾಗಳೇ ಬರ್ತಿದೆ. ಆ ಥರ ಒಂದು ಫ್ಯಾಂಟಸಿ ಸಿನಿಮಾ ಮಾಡಿದ್ರೆ ಸಿಹಿ ಯಾವ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಇಷ್ಟಪಡ್ತಾಳೆ? ಆ್ಯಕ್ಚುಲಿ ನಾನಾಗೇ ಇರಬೇಕು ಅಂತ ಇದ್ದೀನಿ. ಓ ಮೈ ಗಾಡ್, ಹಬ್ಬ. ಅಂದರೆ ಯಾವ ರಾಣಿ ಪಾತ್ರ ಬೇಡ, ಏನು ಬೇಡ, ನೀನಾಗಿ. ನಂಗೆ ಒಂದಿಷ್ಟ, ಕಿತ್ತೂರು ರಾಣಿ ಚೆನ್ನಮ್ಮ ಆ ಥರ. ಹೌದಾ? ಒಂದು ಡೈಲಾಗ್ ಹೇಳು ನೋಡ್ತೀನಿ. ನಂಗೆ ಗೊತ್ತಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ? ನಿಮಗೆ ಕಪ್ಪ ಬೇಕಾ? ಕಪ್ಪ ಅದು ಹೇಳು. ನಿಮಗೆ ಕಪ್ಪ ಕೊಡಬೇಕೆ ಆಯ್ತಾ? ಗೊತ್ತಿಲ್ಲ, ನಂಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ನಂಗೆ ಕಿತ್ತೂರು ರಾಣಿ ಚೆನ್ನಮ್ಮ ಥರ ಇರಬೇಕು ಅಂತ ಇಷ್ಟ ಅಷ್ಟೇ. ಈಗ ನಾನು ರಿತುದು ಒಂದು ಜನರಲ್ ನಾಲೆಡ್ಜ್ ಚೆಕ್ ಮಾಡ್ತೀನಿ, ನೋಡೋಣ ರಿತುಗೆ ಎಷ್ಟು ಜನರಲ್ ನಾಲೆಡ್ಜ್ ಇದೆ. ಸ್ಕೂಲು ಮತ್ತು ಆ್ಯಕ್ಟಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ. ನ್ಯಾಷನಲ್ ಬರ್ಡ್ ಯಾವುದು? ನ್ಯಾಷನಲ್ ಬರ್ಡ್ ಪಿಕಾಕ್. ನ್ಯಾಷನಲ್ ಅನಿಮಲ್ ಯಾವುದು? ಲಯನ್ ಅಥವಾ ಟೈಗರ್. ಅಥವಾ ಟೈಗರ್ ಅಲ್ಲ, ಅದೆರಡು ನ್ಯಾಷನಲ್ ಬರ್ಡ್ಸ್ ಅಲ್ಲ, ಅನಿಮಲ್ಸ್ ಅಲ್ವಾ? ಕರ್ನಾಟಕದಲ್ಲಿ ಬೆಂಗಳೂರು ಇದೆಯಾ, ಬೆಂಗಳೂರಲ್ಲಿ ಕರ್ನಾಟಕ ಇದೆಯಾ? ಎರಡರಲ್ಲೂ ಒಂದೇ ಇದೆ. ನಾನು ಕೇಳಿದ ಅರ್ಥ ಆಯ್ತಾ? ಎರಡರಲ್ಲೂ ಒಂದೇ ಇದೆಯಾ? ಕರ್ನಾಟಕದಲ್ಲಿ ಬೆಂಗಳೂರು ಇದೆಯಾ, ಬೆಂಗಳೂರಲ್ಲಿ ಕರ್ನಾಟಕ ಇದೆಯಾ? ಕರ್ನಾಟಕದಲ್ಲಿ ಬೆಂಗಳೂರಿದೆ. ಇವರು ಇಂಟೆಲಿಜೆಂಟ್ ಸಿಹಿ, ಪರವಾಗಿಲ್ಲ. ಇಂಡಿಯಾ ಕ್ಯಾಪಿಟಲ್ ಯಾವುದು? ಡೆಲ್ಲಿ. ಪರವಾಗಿಲ್ಲ, ತುಂಬ ತಿಳ್ಕೊಂಡಿದ್ಯಾ. ಅವ್ರು ಇಂಟೆಲಿಜೆಂಟ್. ಪ್ರೈಮ್ ಮಿನಿಸ್ಟರು? ನರೇಂದ್ರ ಮೋದಿ. ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟ್ರು? ಅದು ಗೊತ್ತಿಲ್ಲ ನಂಗೆ. ಸಿದ್ದರಾಮಯ್ಯ ಯಾರೂ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಟಾಕ್. ನಿಜ ನಂಗೆ ಮಾತಾಡೋಕ್ಕೆ ಇಷ್ಟ ಅಂದರೆ ನಂಗೆ ಮೋದಿ ಅಷ್ಟೇ ಗೊತ್ತು. ಬಿಕಾಸ್ ಮೋದಿ ಭಾರತದಲ್ಲಿ ಎಲ್ಲ ಕಡೆ ಓಡಾಡ್ತಾರೆ, ಅದಕ್ಕೆ. ನಂಗೆ ಪ್ರೈಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರ್ ಅದೆಲ್ಲ ನಾನು ನೋಡೂ ಇಲ್ಲ ಅವ್ರನ್ನ, ಅವ್ರ ಹೆಸರೂ ಗೊತ್ತಿಲ್ಲ. ನಮ್ಮ ಕ್ಲಾಸಲ್ಲಿ ಹೇಳಿದ್ರು ನಾನು ಇಲ್ಲಿಂದ ತೆಗೆದ್ಬಿಡ್ತೀನಿ. ಹಾಂ, ಎಕ್ಸಾಮ್ಸಲ್ಲಿ ಮತ್ತೆ ಎಕ್ಸಾಮ್ಸಲ್ಲಿ ಬರಿಬೋದು. ಇಲ್ಲಿಂದ ತೆಗೆದ್ಬಿಡ್ತೀನಿ ಅಂದರೆ ಎಕ್ಸಾಮ್ಸಲ್ಲಿ ಏನು ಬರೀತೀಯಾ? ಬುಕ್ಕಲ್ಲಿ ಬರ್ದಿರ್ತೀವಲ್ಲ, ಅದನ್ನೇ ಓದತ್ತಾನೆ ನಾವು. ಮ್ಯಾಥ್ಸ್ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂತ ಅಂದೆ. ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಕಂಪ್ಯೂಟರ್. ಕಂಪ್ಯೂಟರಾ? ಕಂಪ್ಯೂಟರ್ ಇಷ್ಟ.
ಇನ್ನು ಸಿನಿಮಾ ಬಗ್ಗೆ ಮಾತಾಡೋಣ. ಈಗಾಗಲೇ ಟೀಸರ್ ಬಿಡುಗಡೆ ಆಯಿತು, ಹಾಡುಗಳಾಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಲ್ಲರೂ ಏನಂದ್ರು ನೋಡಿ? ಇನ್ನೂ ಯಾವ ಕಮೆಂಟ್ಸು ಬಂದಿಲ್ಲ. ಇಲ್ಲಿ ಸುತ್ತಮುತ್ತ ಇರೋರು ನಿನಗೆ ನೋಡಿ, ನಿನ್ನನ್ನು ನೋಡ್ಕೊಂಡು ಏನು ಅನಿಸ್ತು? ಚೆನ್ನಾಗಿ ಮಾಡಿದ್ಯಾ? ನಾವೆಲ್ಲ ನಮಗಾಗಿ ಕಾಂಪ್ಲಿಮೆಂಟ್ಸ್ ಕೊಡಬಾರ್ದು, ಬೇರೆಯವ್ರು ನಮ್ಗೆ ಕಾಂಪ್ಲಿಮೆಂಟ್ಸ್ ಕೊಡಬೇಕು. ಹಾಗಾದ್ರೆ ನೀನು ಯಾವತ್ತೂ ಕಾಂಪ್ಲಿಮೆಂಟ್ ಕೊಡು. ಸಿಹಿ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಹಂಗೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟಿಲ್ಲ. ನಮ್ಮ ಅಮ್ಮನಿಗೆ ನಾನು ಹುರ್ಕೊಳ್ತೀನಿ. ಅವ್ರ ಆ ಹೇರ್ ಸ್ಟೈಲ್ ನೋಡಿ, ಅವರ ಮೇಕಪ್ ನೋಡಿ, ಅವ್ರ ಇಯರಿಂಗ್ಸ್, ಅವರ ಸ್ಟೈಲ್ ನೋಡಬೇಕು. ಈಗ ಜಲಸ್ ವಿತ್ ಮೈ ಮದರ್. ಓಕೆ. ಮತ್ತು ಹೀರೋಯಿನ್ಸ್ ಹೇಳೋದಾದ್ರೆ ಯಾರ ಸ್ಟೈಲಿಂಗ್ ನಿಂಗೆ ತುಂಬ ಇಷ್ಟ ಆಗುತ್ತೆ? ವಾವ್, ಈ ಸಿನಿಮಾದಲ್ಲಿ ಹೀರೋಯಿನ್ ಚೆನ್ನಾಗಿ ಕಾಣಿಸ್ತಿದ್ರು, ನಾನು ಹಾಗೆ ಡ್ರೆಸ್ಅಪ್ ಆಗಬೇಕು ಅಂತ. ನಂಗೆ ಯಾವುದೂ ಲೈಕ್ ನನಗೆ ಅಂದರೆ ನಂಗೆ ಸೀರೆ ತುಂಬ ಇಷ್ಟ. ಸೀರೆ ಇಷ್ಟನಾ? ಯಾರಾದರೂ ಕಾಟನ್ ಸೀರೆ ತುಂಬ ಪ್ಲೇನಾಗಿರೋ ಸಿಂಪಲಾಗಿ ಹಾಕೊಂಡಿರ್ತಾರಲ್ಲ, ಅವ್ರನ್ನ ನೋಡಿದ್ರೆ. ಕೆಲವೊಬ್ಬರು ತುಂಬಾ ಮಾಡ್ರನ್ ಆಗಿ ಐ ವಾಂಟ್ ಹರ್ ಡ್ರೆಸ್. ಐ ಆಮ್ ಲೈಕ್ ಟೂ ಜಲಸ್ ಅಂತ. ಈ ಹಿಂದೆ ನೀನು ಮಾತಾಡಿದ್ದೆಲ್ಲ ವೀಡಿಯೋಸ್ ನೋಡಿ ಕೆಲವೊಬ್ರು ಹೇಳ್ತಿದ್ರು, ಸಿಹಿ ಏನು ಚಿಕ್ಕ ವಯಸ್ಸಿಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳಪ್ಪ, ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಅವ್ರಿಗೆಲ್ಲ ಏನು ಹೇಳ್ತೀಯಾ? ಪ್ಲೀಸ್ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ನಾನು ಇನ್ನೂ ಚಿಕ್ಕವಳು ಅಂತ ಹೇಳು. ನಾನು ಇನ್ನೂ ಚಿಕ್ಕವಳು ಪ್ಲೀಸ್. ಇವತ್ತಿನ ನಿನ್ನ ಅಟ್ಟಾರಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಯಾ. ಪಿಂಕ್ ನಿನ್ನ ಫೇವ್ರೆಟ್ ಕಲರಾ? ಪರ್ಪಲ್. ಇದು ಪರ್ಪಲ್ಲಾ ಪಿಂಕಾ? ಆ್ಯಕ್ಚುಲಿ ಪರ್ಪಲ್ ಇಶ್ಯೂ ಹಾಗೆ ಪಿಂಕ್ ಇಶ್ಯೂ ಎರಡು ಮಿಕ್ಸ್ ಆಗಿದೆ. ಯಾವ ಕಲರ್ ಅದು ಗೊತ್ತು? ಲ್ಯಾವೆಂಡರ್ ಐ ಥಿಂಕ್. ರಿತು, ಏನು ಗೊತ್ತಾ, ಯೂಶ್ವಲಿ ಮನೇಲೆಲ್ಲ ನೀನು ಆಚೆಗಡೆ ಕನ್ನಡ ಸ್ಟಾರ್, ಬಟ್ ಮನೇಲೆಲ್ಲ ಯೂಶ್ವಲಿ ಇಂಗ್ಲೀಷ್ ಮಾತಾಡ್ತಾರೆ. ನೀನು ಹೆಂಗೆ ಮನೇಲಿ ಕನ್ನಡ ಮಾತಾಡ್ತೀಯಾ? ನೇಪಾಳಿ. ಬಟ್ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ? ಕಲ್ತಿರೋದು ಹೇಗೆ? ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಮಾತ್ರ ಕನ್ನಡ ಮಾತಾಡೋದು. ಅಮ್ಮ ಅಕಸ್ಮಾತ್ ಯಾರಾದರೂ ನನ್ನ ಫ್ಯಾಮ್ಲಿಯಲ್ಲಿ ಯಾರಾದರೂ ಕನ್ನಡದವ್ರು ಬಂದರೆ ಕನ್ನಡ ಮಾತಾಡ್ತೇನೆ ಅವ್ರ ಜೊತೆ. ಕನ್ನಡ ಇಷ್ಟನಾ? ಕನ್ನಡ ಬಿಟ್ಟು ಬೇರೆ ಬೇರೆ ಯಾವ ಭಾಷೆ ಬರುತ್ತೆ? ಕನ್ನಡ, ಇಂಗ್ಲೀಷ್, ಹಿಂದಿ, ನೇಪಾಳಿ 4. ಅದು ಬಿಟ್ಟರೆ ಯಾವುದಾದ್ರೂ ಭಾಷೆ ಕಲಿಬೇಕು ಅನ್ನೋ ಆಸೆ ಇದ್ದರೆ ಯಾವ್ದು ಕಲಿಬೇಕಂತ ಆಸೆ ಇದೆ? ನಂಗೆ ಅದು ಶಿವಮೊಗ್ಗದಲ್ಲಿ ಮಾತಾಡ್ತಾರಲ್ಲ ಫುಲ್ ಹಾಗೆ ನಂಗೆ ಆ ಥರ ಇಷ್ಟ, ಆ ಭಾಷೆ. ಈಗ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ಯಾ? ಯಾವ ಆ್ಯಕ್ಟರ್ ಜೊತೆ ತೆರೆ ಹಂಚ್ಕೋಬೇಕು, ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇದೆ? ಹಾಗಾದರೆ ನನಗೆ ಒಂದೇ ಆಸೆ, ಅದು ಕನ್ನಡ ಆ್ಯಕ್ಟರ್ಸಲ್ಲಿ ಮಾಡೋದ್ರಂದರೆ ಅಂದರೆ ತುಂಬ ಓಲ್ಡ್ ಆ್ಯಕ್ಟರ್ಸ್ ಇರ್ತಾರಲ್ಲ, ಐ ಮೀನ್ ಓಲ್ಡ್ ಆ್ಯಕ್ಟರ್ಸ್ ಅಂದರೆ ಇವಾಗಿರೋರಲ್ಲ, ತುಂಬ ಓಲ್ಡ್ ಆ್ಯಕ್ಟರ್ಸ್ ಜೊತೆ ಮಾಡಬೇಕು ಅಂತ. ಇನ್ನು ನಿನಗೆ ಆ್ಯಕ್ಟಿಂಗ್ ಎಲ್ಲ ಈಸಿ ಆಯಿತಾ? ನಿಂಗೆ ಮೊದಲೇ ಆ್ಯಕ್ಟಿಂಗ್ ಬರುತ್ತೆ, ನಿಂಗೇನು ಕಷ್ಟ ಆಗಿರಲ್ಲ, ಬಟ್ ಕಷ್ಟಪಟ್ಟು ಮಾಡಿದ ಸೀನ್, ಇಷ್ಟಪಟ್ಟಿದ್ದು ಮಾಡಿದ ಸೀನ್ ಅಂತ ಯಾವುದಾದ್ರೂ ಇದೆಯಾ ಈ ನನ್ನ ಮಗಳೇ ಸೂಪರ್ ಸ್ಟಾರ್ ಮೂವಿಲಿ? ಇಲ್ಲ, ಹಾಗೇನಿಲ್ಲ, ತುಂಬಾ ಈಸಿ ಇತ್ತು. ಆ್ಯಕ್ಚುಲಿ ನಾನು ಶೂಟಿಗೆ ಹೋಗುವಾಗ ಎಲ್ಲ ನಮ್ಮ ಮನೆ ಹತ್ರನೇ ಇತ್ತು. ಸೊ ನಮ್ಮ ಅಪಾರ್ಟ್ಮೆಂಟ್ ರೋಡು ಮುಂದ್ಗಡೆ, ಸೊ ನಂಗೆ ಈಸಿ ಆಯಿತು. ಹಾಗೆ ಹೋಗಿದ್ದ ಕಡೆ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಂಗೆ ಒಂದು ಕಷ್ಟ ಆದದ್ದ ಆ್ಯಕ್ಟು ಬೀಳಬೇಕಿತ್ತು. ಲೈಕ್ ನಾನು ಒಂದು ಈ ಥರ ರ್ಯಾಕ್ ಇತ್ತು ಕಂಠೀರವ ಹತ್ರ, ಅಲ್ಲಿ ಐ ಆಮ್ ಸಾರಿ ಅಮ್ಮ ಅಂತ ಅಳ್ಕೊಂಡು ಡೈಲಾಗ್ ಹೇಳಿ ಬೀಳಬೇಕಿತ್ತು. ಅದು ಕಷ್ಟ ಆಯ್ತಾ? ಮಾಡ್ಲಾ? ಭಯ ಆಗುತ್ತಲ್ಲ, ಅಂದರೆ ಅದ್ರ ಮೇಲೆ ಮತ್ತು ಕೆಳಗಡೆ ಎಷ್ಟೊಂದು ಡೀಪ್ ಇತ್ತು, ಕಾರ್ಸ್ ಲಾರೀಸ್ ಎಲ್ಲ ಬರ್ತಾರೆ. ಈಗ ಕೊನೆದಾಗ ಒಂದು ಪ್ರಶ್ನೆ, ಯೂಶ್ವಲಿ ಎಲ್ಲ ನಾವು ಚಿಕ್ಕವರಿದ್ದಾಗ ನಮಗೆ ಡ್ರೀಮ್ ಆಫ್ ಮೈ ಲೈಫ್ ಅಂತ ಇರುತ್ತಲ್ವಾ? ನಿಮಗೆ ಡ್ರೀಮ್ ಆಫ್ ಯುವರ್ ಲೈಫ್ ಏನು? ಆ್ಯಕ್ಚುಲಿ ನನಗೆ ಡ್ರೀಮ್ ಆಫ್ ಏನೂ ಇಲ್ಲ. ಬಂದಂಗೆ ಹೋಗ್ತೀಯ ಅಷ್ಟೇ, ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಅಕಸ್ಮಾತ್ ನಂಗೆ ಒಂದೇ ಕನಸು ಅದು ಆಕಾಶ ನೋಡಬೇಕು ಅಂತ. ಇಟ್ಸ್ ಮೈ ಡ್ರೀಮ್ ಆಫ್ ಲೈಫ್. ಓಕೆ, ಹಾಗಾದ್ರೆ ನೀನು ರಾಕೆಟ್ ಅಲ್ಲಿ, ನೀನು ಫ್ಲೈಟಲ್ಲಿ ಹೋದ್ರೆ ಯು ಕ್ಯಾನ್ ಟಚ್ ಅನ್ಸುತ್ತೆ, ಅಂದರೆ ಯು ಕ್ಯಾನ್ ಟಚ್ ಒಳಗಡೆ ನಾವು ಮುರಿಬೇಕು. ಅದೆಲ್ಲ ಅಂದರೆ ನೀನು ಪ್ಯಾರಾಶೂಟಲ್ಲಿ ಹೋದ್ರು ನೀನು ಅಷ್ಟೆಲ್ಲ ಆಗಲ್ಲ. ಏನು ಫ್ಯಾಂಟಸಿ ಡ್ರೀಮ್ ಸಿಹಿ ನಿಂದು. ಸರಿ, ಇನ್ನೇನು ನಿನ್ನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಸೀರಿಯಲಲ್ಲಿ ನೋಡಿ ಮೆಚ್ಕೊಂಡಿದ್ದಾರೆ, ತುಂಬ ಪ್ರೀತಿ ಕೊಟ್ಟಿದ್ದಾರೆ ನಿನ್ನ ಮನೆ ಮಗಳ ಥರ. ಏನು ಹೇಳ್ತೀಯ ಜನಕ್ಕೆ? ಪ್ಲೀಸ್ ನೀವೆಲ್ಲರೂ ಈ ಸಿನಿಮಾನು ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಬರೋ ಸಿನಿಮಾಸು ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿರೋ ಅನಿಸಿಕೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಸಿಹಿ ಮಾತಾಗಿತ್ತು. ಹೆಸರಿಗೆ ತಕ್ಕನಂತೆ ಯಾವ ರೀತಿಯಾಗಿ ಒಂದು ಸೀರಿಯಲಲ್ಲಿ ಸಿಹಿ ಅಂತ ಹೆಸರಿಟ್ಟು ಅದೇ ರೀತಿ ಸಿಹಿ ಸಿಹಿಯಾಗಿ ಮಾತನಾಡಿದ ರಿತು ಸಿಂಗ್ ಅವರ ನೋಡಿದ್ರಲ್ಲ, ಇದಿಷ್ಟು ಸಿಹಿ ಮಾತುಗಳಾಗಿತ್ತು. ಇನ್ನೇನು ಸಿಹಿ ಕಿರುತೆರೆಯಿಂದ ಬೆಳ್ಳಿ ಪರದೆ ಮೇಲೆ ಮಿಂಚೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನನ್ನ ಮಗಳೇ ಸೂಪರ್ ಸ್ಟಾರ್ ಅನ್ನೋ ಒಂದು ಸಿನಿಮಾನ ನೋಡಿ ನಮ್ಮ ಸಿಹಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ.